ರಸ್ತೆಗಳಲ್ಲಿ ಕಸ ತೆಗೆಯುವುದಿಲ್ಲ, ತೆಗೆದರೂ ಎತ್ತುವಳಿ ಮಾಡುವುದಿಲ್ಲ. ವೇಟಲ್ ನಗರದಲ್ಲಿ ವರ್ಷಗಳೇ ಕಳೆದರೂ ಸ್ವಚ್ಛತೆ ಮಾಡಿಲ್ಲ. ಜೆಸಿಬಿ ಇದ್ದರೂ ಕಳಿಸುತ್ತಿಲ್ಲ. ಸಭೆಯಲ್ಲಿ ಸಮಾಧಾನ ಉತ್ತರ ಹೇಳುವುದನ್ನು ಬಿಡಿ, ಕೆಲಸ ಮಾಡಿ ಎಂದು ಅಧಿಕಾರಿಗಳ ವಿರುದ್ಧ ನಗರಸಭೆ ಸದಸ್ಯರಾದ ವಿಶ್ವಕುಮಾರ್ ಪ್ರಶಾಂತ್ ರವರು ಕಿಡಿಕಾರಿದ್ದಾರೆ. ಚಳ್ಳಕೆರೆ ನಗರದ ನಗರಸಭೆ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಕೌನ್ಸಿಲ್ ಸಾಮಾನ್ಯ ಸಭೆಯಲ್ಲಿ ಅವರು ಮಾತನಾಡಿದರು. ಜೆಸಿಬಿಯನ್ನು ಟೆಂಡರ್ ವರ್ಕ್ಗೆ ಪೈಪ್ಲೈನ್ಗೆ ಕಳಿಸುತ್ತೀರಾ? 31 ವಾರ್ಡ್ಗೆ ಒಂದೇ ಜೆಸಿಬಿ ಇರುವುದು. ದುರಸ್ತಿಯಲ್ಲಿರುವ ಮತ್ತೊಂದು ಜೆಸಿಬಿಯನ್ನು ರಿಪೇರಿ ಮಾಡಿಸಬೇಕು ಎಂದು ಒತ್ತಾಯ ಮಾಡಿದರು. ಆರೋಗ್ಯ ಸುಧಾರಣೆ ಮಾಡುವ ಬ್ಲೀಚಿಂಗ್ ಪೌಡರ್ ತುರ್ತು ಖರೀದಿಗೆ ಹಣವಿಲ್ಲ. ಕಾಮಗಾರಿಗೆ ದುಡ್ಡಿದೆ, ಚರಂಡಿಗಳನ್ನು ಮಾಡಿಸ್ತೀರಾ, ಸ್ವಚ್ಛತೆ ಮಾಡಿಸುತ್ತಿಲ್ಲ, ಗೊಬ್ಬು ವಾಸನೆ ಬರುತ್ತಿವೆ ಎಂದು ಆರೋಪಿಸಿದರು. 4.5 ಕೋಟಿ ಹಣ ಇದ್ದರೂ ನೂತನ ಹೊಸ ಮಳಿಗೆ ಕಟ್ಟಡ ಪೂರ್ಣಗೊಳಿಸಿಲ್ಲ. ನಗರಸಭೆ ಕಚೇರಿ ಕಟ್ಟಡ 7 ವರ್ಷಗಳು ಕಳೆದರೂ ಪೂರ್ಣಗೊಳಿಸಿಲ್ಲ. ಇಲ್ಲಿ ರಂಗಮಂದಿರದಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದೇವೆ ಎಂದು ನಗರಸಭೆ ಸದಸ್ಯ ಶ್ರೀನಿವಾಸ್ ರವರು ಆಡಳಿತದ ವಿರುದ್ಧ ವ್ಯಂಗ್ಯವಾಡಿದರು. ಇನ್ನು ನಗರಸಭೆ ಸದಸ್ಯ ಜಯಣ್ಣ ಮಾತನಾಡಿ, ಇಲ್ಲಿ ಕುಳಿತುಕೊಳ್ಳಲು ಜಾಗವಿಲ್ಲ. 70,000 ಜನಸಂಖ್ಯೆ ಇರುವ ನಗರಸಭೆಗೆ ಸ್ವಂತ ಕಟ್ಟಡ ನಿರ್ಮಿಸಲು ಸಾಧ್ಯವಿಲ್ಲ. ಇನ್ನು ನಗರ ಹೇಗೆ ಅಭಿವೃದ್ಧಿ ಸಾಧ್ಯ ಎಂದರು. ಸದಸ್ಯರಾದ ಶ್ರೀನಿವಾಸ್, ಪ್ರಮೋದ್, ವಿಶ್ವಕುಮಾರ್ ಮಾತನಾಡಿ, ನಗರಕ್ಕೆ ಮುಖ್ಯಮಂತ್ರಿಗಳು ಬಂದಾಗ ಮಾತ್ರ ನಗರ ಸ್ವಚ್ಛತೆ ಮಾಡಿಸುತ್ತೀರಾ? 31 ವಾರ್ಡ್ಗಳಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲು ಹಣ ಕೊರತೆ ಹೇಳುತ್ತೀರಾ? ಸಾರಿಗೆ ಬಸ್ ನಿಲ್ದಾಣದ ಬಳಿ ಕಟ್ಟಿರುವ ಮಳಿಗೆ ಉಳಿದ ಖಾಲಿ ಜಾಗ ಬೇರೆಯವರು ಒತ್ತುವರಿ ಮಾಡುವ ಮುನ್ನ ಮಳಿಗೆ ಕಟ್ಟುವ ತನಕ ಹರಾಜು ಹಾಕುವಂತಿಲ್ಲ. ಇಲ್ಲವಾದರೆ ನಾವೇ ಕಟ್ಟಡ ಕಟ್ಟುತ್ತೇವೆ, ಯಾರೂ ಅಡ್ಡಿಪಡಿಸಬಾರದು ಎಂದರು. ಈ ವೇಳೆ ನಗರಸಭೆ ಅಧ್ಯಕ್ಷೆ ಜೈತುಂಬಿ, ಉಪಾಧ್ಯಕ್ಷೆ ಸುಮಾ ಬರ್ಮಯ್ಯ, ಪೌರಾಯುಕ್ತ ಜಗ್ಗಾರೆಡ್ಡಿ ಹಾಗೂ ನಗರಸಭೆ ಸದಸ್ಯರುಗಳು ಹಾಗೂ ಅಧಿಕಾರಿಗಳು ಕೂಡ ಇದ್ದರು. ಮಾತಾಡ್ತಿಲ್ಲ